ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡ್ತೀವಿ. ಯಾರ್ ಗೆಲ್ಬೇಕು ಈ ಬಾರಿ? ಈ ಬಾರಿ ಸುಧಾರಾಣಿ ಗೆಲ್ಬೇಕು. ಸುಧಾರಾಣಿ ಗೆಲ್ಬೇಕು. ಶಿವರಾಜ್ ಕುಮಾರ್ ಗೆಲ್ಬಾರ್ದಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇದು ಜಾತ್ರೆಯಲ್ಲಿ ನನ್ನ ಪರ್ಸು ಫೋನ್ ಎರಡು ಹೋಗ್ಬಿಡ್ತು. ತುಂಬಾ ಹೊಟ್ಟೆ ಸಿಕ್ಕದ, ಒಂದು ಜ್ಯೂಸ್ ಕೊಡಿಸ್ತೀರಾ? ಅಲ್ಲ, ನಾನ್ ತಾನೇ ಕೇಳಿದ್ದು. ಸರಿ, ಕೊಡಿಸ್ತೀನಿ. ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿದ್ರೆ ಪಕ್ಕ ಕೊಡಿಸ್ತೀನಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ನೀತು. ರೀತು ಸಿಸ್ಟರ್ಸ್ ಇಬ್ರು? ಯಾವೂರು? ಹುಣಸೂರಾ? ಒಂದ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ಏನಾದ್ರು ನೀವು ಆನ್ಸರ್ ಮಾಡಿದ್ರೆ ಪಕ್ಕ ನಾನು ಜ್ಯೂಸ್ ಕೊಡಿಸ್ತೀನಿ, ಆಯ್ತಾ? ಫನ್ನಿಯಾಗಿರುತ್ತೆ. ಇವಾಗ ಫಸ್ಟ್ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕುಮಾರ ಅವ್ರ ಅಪ್ಪನಿಗೆ 3 ಜನ ಮಕ್ಕಳು. ಅದ್ರಲ್ಲಿ ಒಬ್ಬನ ಹೆಸರು ನೆನ್ನೆ, ಇನ್ನೊಬ್ಬನ ಹೆಸರು ನಾಳೆ. ಇನ್ ಮೂರನೇವನೆಲ್ಲ ಅವನ ಹೆಸರೇನು? ಪಕ್ಕನಾ? 100%? ಮತ್ತೆ ಕುಮಾರ ಯಾರು ಅಲ್ವಾ? ಕುಮಾರನೇ ತಾನೇ 3ನೇ ಮಗ. ಇವಾಗ ಸೋತ್ರಲ್ಲ, ನೀವು ತಾನೇ ಕೊಡಿಸ್ಬೇಕು ಇವಾಗ. ಇರ್ಲಿ, ಪರವಾಗಿಲ್ಲ, ನಾನೇ ಕೊಡಿಸ್ತೀನಿ. ಬನ್ನಿ, ಪರವಾಗಿಲ್ಲ. ನೀವು ಮಾತಾಡಿರಾ? ಊಟ ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡ್ತೀವಿ. ಯಾರ್ ಗೆಲ್ಬೇಕು ಈ ಬಾರಿ? ಈ ಬಾರಿ ಸುಧಾರಾಣಿ ಗೆಲ್ಬೇಕು. ಸುಧಾರಾಣಿ ಗೆಲ್ಬೇಕು. ಶಿವರಾಜ್ ಕುಮಾರ್ ಗೆಲ್ಬಾರ್ದಾ? ಹೌದಾ? ಹಾಗಾದ್ರೆ ಅದನ್ನ ಜ್ಯೂಸ್ ಕುಡ್ಕೊಂಡು ಹೇಳೋದ, ಬನ್ನಿ. ಹೌದು.